ಅಂಕೋಲಾ ಇದು ಕರ್ನಾಟಕದ ಉಪ್ಪಿನ ಸತ್ಯಾಗ್ರಹದ ತವರೂರು. ಕರ್ನಾಟಕದ ಬಾರ್ಡೋಲಿ ಎಂದು ಕರೆಸಿಕೊಳ್ಳುವ ಅಂಕೋಲಾ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ಪಟ್ಟಣ. ಅಂಕೋಲಾವು ಕಾರವಾರದಿಂದ 34 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪ್ರಮುಖ ತಾಲೂಕು ಕೇಂದ್ರ. ಅರಬ್ಬಿ ಸಮುದ್ರ ಹಾಗೂ ಕಾಳಿ ನದಿಯಿಂದ ಸುಂದರವಾಗಿ ಆವೃತವಾಗಿರುವ ಅಂಕೋಲಾ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಅಂಕೋಲಾವು ದೇವಾಲಯಗಳು, ಬೀಚ್ಗಳು, ಭತ್ತದ ಗದ್ದೆಗಳು ಹಾಗೂ ಮಾವಿನ ತೋಪುಗಳಿಂದ ಕೂಡಿದ್ದು ಸುಂದರ ಪ್ರಕೃತಿಯ ಮಡಿಲಲ್ಲಿದೆ. ಬನ್ನಿ ವೀಕ್ಷಕರೇ, ಅಂಕೋಲಾದ ವಿಶೇಷತೆಗಳನ್ನು ಈ ವಿಡಿಯೋ ಮೂಲಕ ತಿಳಿಯುತ್ತಾ ಹೋಗೋಣ. ಇತಿಹಾಸದ ಪುಟಗಳಲ್ಲಿ ಅಂಕೋಲಾ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂಕೋಲಾದ ಕೊಡುಗೆ ಅಪಾರವಾಗಿದೆ. ಅಂಕೋಲಾವು ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮದ ಚಾರಿತ್ರಿಕ ಹಿನ್ನೆಲೆಯ ಉಪ್ಪಿನ ಸತ್ಯಾಗ್ರಹದ ನೆಲೆಯಾಗಿದೆ. ಉಪ್ಪನ್ನು ತಯಾರಿಸುವ ಮತ್ತು ಮಾರಾಟ ಮಾಡುವುದರ ಮೇಲೆ ಬ್ರಿಟಿಷ್ ಸರ್ಕಾರ ತೀವ್ರ ನಿರ್ಬಂಧ ವಿಧಿಸಿದ್ದರಿಂದ ಈ ನಿರ್ಬಂಧದ ವಿರುದ್ಧ ಗಾಂಧೀಜಿಯವರು ಸತ್ಯಾಗ್ರಹ ಪ್ರಾರಂಭಿಸಿ ದಂಡಿಯಾತ್ರೆ ಕೈಗೊಂಡರು. ರಾಷ್ಟ್ರ ಮಟ್ಟದಲ್ಲಿ ಆರಂಭವಾದ ಈ ಉಪ್ಪಿನ ಸತ್ಯಾಗ್ರಹದ ಮಾದರಿಯಲ್ಲೇ ಕನ್ನಡ ನಾಡಿನಲ್ಲಿ ಸಹ ಉಪ್ಪಿನ ಸತ್ಯಾಗ್ರಹ ಆರಂಭಿಸಬೇಕೆಂದು ಕೆಲ ನಾಯಕರು ತೀರ್ಮಾನಿಸಿದರು. 1930 ಫೆಬ್ರವರಿ 20ರಂದು ಬಳ್ಳಾರಿಯಲ್ಲಿ ಸಭೆ ಸೇರಿದ ಪ್ರದೇಶ ಕಾಂಗ್ರೆಸ್ ಸಮಿತಿಯು ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಲು ಅಂಕೋಲಾವೇ ಸೂಕ್ತ ಸ್ಥಳ ಎಂದು ನಿರ್ಧರಿಸಿತು. ಉಪ್ಪನ್ನು ತಯಾರಿಸಿ ಬ್ರಿಟಿಷರು ವಿಧಿಸಿದ್ದ ಕಾನೂನು ಭಂಗಗೊಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ದಿನವಾದ ಏಪ್ರಿಲ್ 13ರಂದು ಭಾರೀ ಮೆರವಣಿಗೆಯೊಂದಿಗೆ ಹೋರಾಟಗಾರರು ಉಪ್ಪನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ಬ್ರಿಟಿಷರು ಉಪ್ಪಿನ ಮೇಲೆ ವಿಧಿಸಿದ್ದ ಕರದ ವಿರುದ್ಧ ಚಳುವಳಿ ಹಮ್ಮಿಕೊಂಡು ಯಶಸ್ವಿಯಾಗಿ ನಿಭಾಯಿಸಿದರು. ಹೊನ್ನಾವರದ ಎಂಪಿ ನಾಡಕರ್ಣಿಯವರು ಈ ಹೋರಾಟದ ಸಾರಥ್ಯವನ್ನು ವಹಿಸಿದ್ದರು. ಹಳ್ಳಿ ಹಳ್ಳಿಗೂ ವಿಸ್ತರಿಸಿದ ಅಂಕೋಲಾದ ಉಪ್ಪಿನ ಸತ್ಯಾಗ್ರಹದಲ್ಲಿ ಒಂದಿಗೆ, ಸೂರ್ವೆ, ಬಾವಿಕೇರಿ, ಇಚ್ಕಡ, ಹೊಸ್ಕೇರಿ, ಶೆಟಗೇರಿ, ಕಣಿಗಿಲ ಮುಂತಾದ ಗ್ರಾಮಗಳ ರೈತಾಪಿ ಜನರು ಉಪ್ಪಿಗೆ ಕಂದಾಯ ನೀಡಲು ನಿರಾಕರಿಸಿ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು. ಅಂಕೋಲಾದಲ್ಲಿ ಪ್ರಾರಂಭವಾದ ಈ ಕರ ನಿರಾಕರಣೆ ಚಳುವಳಿಯು ಗುಜರಾತಿನ ಬಾರ್ಡೋಲಿಯಲ್ಲಿ ನಡೆದ ಚಳುವಳಿಯ ಮಾದರಿಯಲ್ಲೇ ಇದ್ದುದರಿಂದ ಅಂಕೋಲಕ್ಕೆ ಕರ್ನಾಟಕದ ಬಾರ್ಡೋಲಿ ಎಂದೇ ಹೆಸರು ಬಂದಿದೆ. ಜನರ ನಿರಂತರ ಹೋರಾಟದಿಂದ ಉಪ್ಪಿನ ಸತ್ಯಾಗ್ರಹ ಯಶಸ್ವಿಯಾಯಿತು. ಅಂಕೋಲಾದ ಕೀರ್ತಿ ದೇಶದಾದ್ಯಂತ ಹರಡಿತು. ಅಂಕೋಲಾ ನಗರ ಪರಿಚಯ. ಕಡಲ ಕಿನಾರೆಯ ಗುಡ್ಡಗಳಲ್ಲಿ ಬೆಳೆಯುವ ಅಂಕೋಲೆ ಎಂಬ ಗಿಡದಿಂದ ಈ ಊರಿಗೆ ಅಂಕೋಲಾ ಎಂಬ ಹೆಸರು ಬಂದಿದೆ. ಈ ಗಿಡವು ಹಾಲಕ್ಕಿ ಒಕ್ಕಲಿಗರಿಗೆ ಪೂಜ್ಯನೀಯ ಗಿಡವಾಗಿದೆ. ಸೋದರಾಜರು, ಬಿಜಾಪುರದ ಸುಲ್ತಾನರು, ಹೈದರಾಲಿ ಮುಂತಾದವರ ಆಳ್ವಿಕೆಗೆ ಒಳಪಟ್ಟಿತ್ತು ಈ ಅಂಕೋಲಾ. ಹಿಂದೆ ಅಂಕೋಲಾದ ಸುತ್ತಮುತ್ತ ಜೈನ ಧರ್ಮ ಚೆನ್ನಾಗಿ ಪಸರಿಸಿತ್ತು ಎಂದು ಅಲ್ಲಲ್ಲಿ ದೊರೆಯುವ ವೀರಗಲ್ಲುಗಳು, ಶಿಲಾಶಾಸನಗಳು ಸಾರಿ ಹೇಳುತ್ತವೆ. ಬೆಲೆಕೇರಿ, ಹೊನ್ನೆಬೈಲು, ಬಾವಿಕೇರಿ ಮತ್ತು ಬಬ್ರುವಾಡೆಗಳಲ್ಲಿ ಹಲವಾರು ಜೈನ ಅವಶೇಷಗಳು ಸಹ ದೊರೆತಿರುತ್ತವೆ. ಅಂಕೋಲಾದ ಜನರ ಮುಖ್ಯ ಕಸಬು ವ್ಯವಸಾಯ. ಗಂಗಾವಳಿ ನದಿಯು ಅಂಕೋಲಾದ ಮುಖ್ಯ ನದಿಯಾಗಿದೆ. ಅಂಕೋಲಾವು ಕರಿ ಇಷಾಡ್ ಎಂಬ ಮಾವಿನ ತಳಿಗೆ ಹೆಸರುವಾಸಿಯಾಗಿದೆ.
ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿಯೂ ಬೇಡಿಕೆ ಹೊಂದಿರುವ ಕರಿ ಇಷಾಡ್ ಮನಮೋಹಕ ಸುವಾಸನೆ ಹಾಗೂ ವಿಶೇಷ ರುಚಿಯನ್ನು ಹೊಂದಿದೆ. ಅಂಕೋಲಾವು ಗೋಡಂಬಿ ಬೆಳೆಗಾರಿಕೆಗೆ ಸಹ ಪ್ರಸಿದ್ಧಿಯನ್ನು ಪಡೆದಿದೆ. ಚುಟುಕದ ಬ್ರಹ್ಮ ಎಂದೇ ಕರೆಸಿಕೊಳ್ಳುವ ದಿನಕರ ದೇಸಾಯಿ ಅವರ ತವರೂರು ಇದೇ ಅಂಕೋಲಾ. ಅಂಕೋಲಾದ ಬೇಲೆಕೇರಿ ಬಂದರು ಒಂದು ಪುರಾತನ ನೈಸರ್ಗಿಕ ಬಂದರಾಗಿದ್ದು, ಚೀನಾ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ಮ್ಯಾಂಗನೀಸ್ ಅದಿರನ್ನು ಸಾಗಿಸಲು ಈ ಬಂದರನ್ನು ಬಳಸಿಕೊಳ್ಳಲಾಗುತ್ತದೆ. ಬ್ರಿಟಿಷರ ಕಾಲದಿಂದಲೂ ಉತ್ತಮ ಬಂದರಾಗಿರುವ ಬೇಲೆಕೇರಿಯು ಇಂದು ಕರ್ನಾಟಕದ 10 ಮುಖ್ಯ ಬಂದರುಗಳಲ್ಲಿ ಒಂದಾಗಿದೆ. ಅಲ್ಲದೆ ಬೇಲೆಕೇರಿಯು ಅತ್ಯುತ್ತಮ ಕಡಲ ತೀರವನ್ನು ಹೊಂದಿದ್ದು ಅಂತಾರಾಷ್ಟ್ರೀಯ ಪ್ರವಾಸ ಯೋಗ್ಯ ಕಡಲ ತೀರ ಎಂದು ಮಾನ್ಯತೆಯನ್ನು ಪಡೆದಿದೆ. ಇದಷ್ಟೇ ಅಲ್ಲದೆ ಕರ್ನಾಟಕದ ಎ ಶ್ರೇಣಿಯ ಕೇವಲ 5 ಸಮುದ್ರ ತೀರಗಳಲ್ಲಿ ಬೇಲೆಕೇರಿಯು ಒಂದು ಎನಿಸಿದೆ. ಅಂಕೋಲಾವು ಸಾಂಪ್ರದಾಯಿಕ ಮೀನುಗಾರಿಕೆಗೆ ಹೆಸರುವಾಸಿಯಾಗಿದೆ. ಇಲ್ಲಿನ ಬೇಲೆಕೇರಿ ಮೀನುಗಾರಿಕೆ ಬಂದರಿನಲ್ಲಿ ಜೂನ್, ಜುಲೈ, ಆಗಸ್ಟ್ ತಿಂಗಳಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ಮೀನುಗಾರರು ಮೀನುಗಾರಿಕೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಆ ಸಮಯವನ್ನು ಸಾಂಪ್ರದಾಯಿಕ ಮೀನುಗಾರಿಕೆ ಸುಗ್ಗಿ ಎಂದು ಪರಿಗಣಿಸಲಾಗುತ್ತದೆ. ಅಂಕೋಲಾವು ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾಗಿದೆ. ಕರ್ನಾಟಕದ ಗಂಡುಕಲೆ ಯಕ್ಷಗಾನ ಅಂಕೋಲಾದಲ್ಲಿ ಬಹಳ ಪ್ರಸಿದ್ಧಿಗೊಂಡ ಶಾಸ್ತ್ರೀಯ ಕಲೆ. ಇದಷ್ಟೇ ಅಲ್ಲದೆ ಅಂಕೋಲಾದಲ್ಲಿ ಸುಗ್ಗಿ ಕುಣಿತವು ಸಹ ಜನಮನ್ನಣೆಯನ್ನು ಪಡೆದಿದೆ. ಅಂಕೋಲಾದ ಹಾಲಕ್ಕಿ ಜನಾಂಗದವರು ಸುಗ್ಗಿ ಕುಣಿತಕ್ಕೆ ಹೆಸರುವಾಸಿಯಾಗಿದ್ದಾರೆ. ಫಾಲ್ಗುಣ ಶುದ್ಧ ದಶಮಿ ಎಂದು ಸುಗ್ಗಿ ಕುಣಿತ ಆರಂಭವಾಗಿ ಹೋಳಿ ಹುಣ್ಣಿಮೆಯ ದಿನ ಮುಕ್ತಾಯಗೊಳ್ಳುತ್ತದೆ. ಸಾಂಪ್ರದಾಯಿಕ ವೇಷಧಾರಿಗಳಾದ ಸುಗ್ಗಿ ಕುಣಿತದ ಕಲಾವಿದರು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮನೆ ಮನೆಗೆ ತೆರಳಿ ಜಾನಪದ ಶೈಲಿಯಲ್ಲಿ ಹಾಡಿ ಕುಣಿದು ಕಲಾಪ್ರೇಮಿಗಳನ್ನು ರಂಜಿಸುತ್ತಾರೆ. ಬಳಿಕ ಅವರು ನೀಡಿದ ಅಕ್ಕಿ, ಕಾಯಿ ಹಾಗೂ ಕಾಣಿಕೆಗಳನ್ನು ಸ್ವೀಕರಿಸಿ ಮುಂದೆ ಸಾಗುತ್ತಾರೆ. ಶಾಂತಾದುರ್ಗಾ ದೇವಿಯು ಅಂಕೋಲಾದ ಗ್ರಾಮ ದೇವತೆ. ಈಕೆ 10 ಗ್ರಾಮಗಳ ಅಧಿದೇವತೆಯಾಗಿದ್ದು ಭೂಮ್ತಾಯಿ ಎಂದು ಖ್ಯಾತಿಗೊಂಡಿದ್ದಾಳೆ. ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ನಡೆಯುವ ಶಾಂತಾದುರ್ಗಾ ದೇವಿಯ ಬಂಡಿ ಹಬ್ಬವು ಅಂಕೋಲಾದ ಪ್ರಮುಖ ಉತ್ಸವವಾಗಿದೆ. 9 ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ಪಾಲ್ಗೊಳ್ಳಲು ಗೋವಾ, ಮುಂಬೈ ಹಾಗೂ ಬೆಂಗಳೂರಿನಿಂದಲೂ ಸಹ ಸಹಸ್ರಾರು ಮಂದಿ ಭಾಗವಹಿಸುತ್ತಾರೆ. ದೈಂಕಾಲ ಉತ್ಸವ ಅಂಕೋಲಾದ ಐತಿಹಾಸಿಕ ಪರಂಪರೆ ಸಾರುವ ಇನ್ನೊಂದು ಆಚರಣೆಯಾಗಿದೆ. ಈ ಉತ್ಸವವು ಅಂಕೋಲಾದ ನಾಮಧಾರಿ ಸಮುದಾಯದಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ. ಈ ಉತ್ಸವವು ದೊಡ್ಡ ದೇವರೆಂದೇ ಪ್ರಸಿದ್ಧಿಗೊಂಡ ಅಂಕೋಲಾದ ವೆಂಕಟರಮಣ ಹಾಗೂ ಭೂಮಿತಾಯಿ ಎಂದು ಹೆಸರಾದ ಶಾಂತಾದುರ್ಗೆಯ ಸೌಹಾರ್ದತೆಯ ಪ್ರತೀಕವಾಗಿದೆ. ದೈಂಕಾಲವೆಂದರೆ ಹೆಪ್ಪಿಟ್ಟ ಹಾಲು ಮೊಸರಾಗುವುದು ಎಂದರ್ಥ. ಹಾಲು ಮೊಸರಾದ ನಂತರ ಅದನ್ನು ಮತ್ತೆ ಮೂಲ ಸ್ವರೂಪಕ್ಕೆ ತರಲಾಗುವುದಿಲ್ಲ. ಹಾಗೆಯೇ ಬದಲಾವಣೆ ಎಂಬುದು ಮರಳಿ ಹಿಂದಕ್ಕೆ ಹೋಗದಂತೆ ಪ್ರಗತಿಶೀಲವಾಗಿರಬೇಕು ಎಂಬುದು ಈ ಉತ್ಸವದ ಹಿಂದಿನ ಬೀಜಮಂತ್ರವಾಗಿದೆ. ಈ ಉತ್ಸವದ ಪ್ರಮುಖ ಆಕರ್ಷಣೆ ಎಂದರೆ ಮಾನವ ಗೋಪುರವನ್ನು ನಿರ್ಮಿಸಿ ಎತ್ತರದಲ್ಲಿ ಕಟ್ಟಲಾದ ಮೊಸರು ಮಡಿಕೆಯನ್ನು ಒಡೆಯುವುದು. ಅಂಕೋಲಾದ ಇನ್ನೊಂದು ಪ್ರಸಿದ್ಧ ಹಬ್ಬವೆಂದರೆ ಕಾರ್ತೀಕ ಉತ್ಸವ. ಈ ಸಂದರ್ಭದಲ್ಲಿ ರಾತ್ರಿ ಇಡೀ ಅಂಕೋಲಾ ನಗರದಲ್ಲಿ 5 ದೇವತೆಗಳ ಪಲ್ಲಕ್ಕಿಯನ್ನು ಸಹಸ್ರಾರು ಮಂದಿ ಭಕ್ತಾದಿಗಳ ಸಮ್ಮುಖದಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ.
ದೊಡ್ಡ ತೇರು ಎಂದೇ ಪ್ರಸಿದ್ಧಿಗೊಂಡ ಅಂಕೋಲಾದ ವೆಂಕಟರಮಣ ದೇವರ ಬ್ರಹ್ಮರಥೋತ್ಸವವು ಅಂಕೋಲಾದಲ್ಲಿ ಸಂಭ್ರಮದಿಂದ ಆಚರಿಸಲಾಗುವ ಇನ್ನೊಂದು ಉತ್ಸವವಾಗಿದೆ. ಅಂಕೋಲಾದಲ್ಲಿ ಪ್ರಚಲಿತದಲ್ಲಿರುವ ಪ್ರಮುಖ ಭಾಷೆಗಳೆಂದರೆ ಕನ್ನಡ ಮತ್ತು ಕೊಂಕಣಿ. ಅಂಕೋಲವು ಮುಂಬೈ ಮತ್ತು ಹುಬ್ಬಳ್ಳಿಯಿಂದ ಬರುವ ವಸ್ತುಗಳಿಗೆ ಮುಖ್ಯ ಮಾರುಕಟ್ಟೆಯಾಗಿದೆ. ಅಂಕೋಲವು ತನ್ನದೇ ಆದ ವಿಶಿಷ್ಟ ಆಹಾರ ಪದ್ಧತಿಯನ್ನು ಹೊಂದಿದೆ. ಅಂಕೋಲದ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳೆಂದರೆ ಬೆಳ್ತಿಗೆ ಅನ್ನ, ಮೀನು, ಬಸಳೆ ಸೊಪ್ಪಿನ ಉಳಗ, ಕೋಳಿ ಸಾರು, ಕೋಳಿ ಹಸಿ, ಕೊಟ್ಟೆ ರೊಟ್ಟಿ ಮತ್ತು ಕಜ್ಮಿಜಿ. ಅಂಕೋಲಾದ ಸುಕ್ರಜ್ಜಿಯವರು ಜಾನಪದ ಹಾಲಕ್ಕಿ ಹಾಡನ್ನು ಹಾಡುವುದರಲ್ಲಿ ಪ್ರಸಿದ್ಧಿಗೊಂಡಿದ್ದಾರೆ. ಇವರಿಗೆ ಜಾನಪದ ಶ್ರೀ, ನಾಡೋಜ, ಸಂದೇಶಕಲಾ, ಆಳ್ವಾಸ್ ನುಡಿಸಿರಿ ಹಾಗೂ ಪದ್ಮಶ್ರೀಗಳಂತಹ ಅತ್ಯುನ್ನತ ಮಟ್ಟದ ಪ್ರಶಸ್ತಿ ದೊರೆತಿರುವುದು ಅಂಕೋಲಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಅಂಕೋಲಾದ ದೇವಾಲಯಗಳು ತಮ್ಮ ವಾಸ್ತುಶಿಲ್ಪ ಶೈಲಿಯಿಂದಾಗಿ ಜಗತ್ತಿನ ಗಮನ ಸೆಳೆಯುತ್ತವೆ. 15ನೇ ಶತಮಾನದಲ್ಲಿ ಪೋರ್ಚುಗೀಸರ ಆಳ್ವಿಕೆಯ ಕಾಲದಲ್ಲಿ ಪೋರ್ಚುಗೀಸರು ಗೋವಾದಲ್ಲಿ ದೇವಾಲಯಗಳನ್ನು ಧ್ವಂಸಗೊಳಿಸುತ್ತಿದ್ದರು. ಆಗ ಗೌಡ ಸಾರಸ್ವತ ಬ್ರಾಹ್ಮಣರು ತಮ್ಮ ಕುಲದೇವರುಗಳೊಂದಿಗೆ ಗೋವಾದಿಂದ ಅಂಕೋಲಾಗೆ ವಲಸೆ ಬಂದು ಇಲ್ಲಿ ಕುಲದೇವರುಗಳನ್ನು ಪ್ರತಿಷ್ಠಾಪಿಸಿ ಅದ್ಭುತ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಅಂಕೋಲವು ಕುಟುಂಬ ಸಮೇತ ನೋಡಬಹುದಾದ ಅನೇಕ ಸುಂದರ ಸ್ಥಳಗಳನ್ನು ಹೊಂದಿದೆ. ಬನ್ನಿ ವೀಕ್ಷಕರೇ, ಅಂಕೋಲಾದ ಪ್ರಸಿದ್ಧ ಪ್ರವಾಸಿ ತಾಣಗಳತ್ತ ಗಮನ ಹರಿಸೋಣ. ಅಂಕೋಲಾದ ಪ್ರವಾಸಿ ತಾಣಗಳು. ಅಂಕೋಲಾದ ಬೀಚ್ಗಳು. ಅಂಕೋಲವು ಅದ್ಭುತ ಎನ್ನಬಹುದಾದ ಕಡಲ ಸಂಪತ್ತನ್ನು ಹೊಂದಿದೆ. ನದಿಬಾಗ್ ಬೀಚ್ ಮತ್ತು ಹನಿ ಬೀಚ್ಗಳು ಅಂಕೋಲಾದ ಸುಂದರವಾದ ಪ್ರಮುಖ ಬೀಚ್ಗಳಾಗಿವೆ. ಹನಿ ಬೀಚ್ ಸುಂದರವಾದ ಸಣ್ಣ ಕಲ್ಲಿನ ಪರ್ವತಗಳಿಂದ ಸುತ್ತುವರೆದಿದೆ. ನದಿಬಾಗ್ ಬೀಚ್ನಲ್ಲಿ ಒಂದು ಚಿಕ್ಕ ನದಿಯು ಸಮುದ್ರವನ್ನು ಸೇರುವ ದೃಶ್ಯ ಆಕರ್ಷಣೀಯವಾಗಿರುತ್ತದೆ. ಇದರಿಂದಲೇ ಈ ಬೀಚ್ ಅನ್ನು ನದಿಬಾಗ್ ಬೀಚ್ ಎಂದು ಕರೆಯಲಾಗುತ್ತದೆ. ಈ ಬೀಚ್ಗಳಲ್ಲಿ ಕಡಲ ಅಲೆಗಳ ನಿರಂತರ ಬೋರ್ಗರೆತ, ತಣ್ಣನೆಯ ಗಾಳಿ, ದೋಣಿಗಳ ತೂಗುಯ್ಯಾಲೆ, ಸೂರ್ಯಾಸ್ತದ ಚೆಲುವು ಹಾಗೂ ಸುಂದರ ಪ್ರಕೃತಿಯನ್ನು ಆಸ್ವಾದಿಸಲು ಪ್ರವಾಸಿಗರ ದಂಡೇ ನೆರೆದಿರುತ್ತದೆ. ಇವೆರಡೂ ಬೀಚ್ಗಳನ್ನು ಬಿಟ್ಟರೆ ಕಮಲ್ ಬೀಚ್, ಬೇಳಾ ಬೀಚ್, ಗಂಗಾವಳಿ ಬೀಚ್, ಬಾಸ್ಕಲ್ಗುಡ್ಡ ಬೀಚ್, ಬೆಳಂಬಾರ್ ಬೀಚ್, ಹೊನ್ನೆಬೈಲ್ ಬೀಚ್, ಕೇಣಿ ಬೀಚ್, ಹೊನ್ನೆಗುಂಡಿ ಬೀಚ್, ಶೇಡಿಕುಳಿ ಬೀಚ್ಗಳು ಅಂಕೋಲಾದ ಇನ್ನಿತರ ಪ್ರಸಿದ್ಧ ಕಡಲ ತೀರಗಳಾಗಿವೆ. ವಿಭೂತಿ ಜಲಪಾತ. ಅಂಕೋಲಾದ ಗಡಿಭಾಗದಲ್ಲಿರುವ ವಿಭೂತಿ ಜಲಪಾತದ ನಿಸರ್ಗ ಸೊಬಗು ವರ್ಣನಾತೀತ. ಸುತ್ತಲೂ ದಟ್ಟ ಬೆಟ್ಟ ಗುಡ್ಡಗಳು, ಅವುಗಳ ನಡುವೆ 150 ಅಡಿ ಎತ್ತರದಿಂದ ಹಾಲಿನ ನೊರೆಯಂತೆ ಕೆಳಕ್ಕಿಳಿಯುವ ಜಲಧಾರೆ ನೋಡುಗರ ಮನಸೆಳೆಯುತ್ತದೆ. 150 ಮೀಟರ್ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತ ಒಂದೇ ಕೋಡಿಯಲ್ಲಿ ಸಾಗುವುದು ವಿಶೇಷವಾಗಿದೆ. ಹೆಚ್ಚು ಅಪಾಯವಿಲ್ಲದ ಗುಂಡಿಗಳು, ನಿಧಾನ ನೀರಿನ ಹರಿವು, ಸ್ವಚ್ಛ ಪಾರದರ್ಶಕ ನೀರಿನಿಂದ ಈ ಜಲಪಾತವು ಪ್ರವಾಸಿಗರ ಕಣ್ಮನ ಸೆಳೆಯುತ್ತದೆ. ಲಕ್ಷ್ಮೀನಾರಾಯಣ ಮಹಾಮಾಯಾ ದೇವಸ್ಥಾನ. ಗೋವಾದಿಂದ ವಲಸೆ ಬಂದ ಗೌಡ ಸಾರಸ್ವತ ಬ್ರಾಹ್ಮಣರಿಂದ 1510ರಲ್ಲಿ ಈ ದೇವಾಲಯವು ನಿರ್ಮಾಣಗೊಂಡಿದೆ. ಈ ದೇವಾಲಯವು ಮೊದಲು ಗೋವಾದಲ್ಲಿ ಸ್ಥಿತವಾಗಿತ್ತು. ಗೋವಾದಲ್ಲಿ ಪೋರ್ಚುಗೀಸರು ಅಧಿಕಾರದಲ್ಲಿದ್ದಾಗ ಪೋರ್ಚುಗೀಸರು ಅನೇಕ ಹಿಂದೂ ದೇವಾಲಯಗಳನ್ನು ಧ್ವಂಸಗೊಳಿಸುತ್ತಾ ಬಂದಿದ್ದರು.
ಇದರಿಂದಾಗಿ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ದೇವರ ಭಕ್ತಾದಿಗಳು ದೇವರ ಸಮೇತ ಗೋವಾದಿಂದ ಗುಳೆ ಹೋಗಲು ನಿರ್ಧರಿಸುತ್ತಾರೆ. ಲಕ್ಷ್ಮೀನಾರಾಯಣ ದೇವರು ವಿಗ್ರಹದ ರೂಪದಲ್ಲಿರುವುದರಿಂದ ಈ ವಿಗ್ರಹವನ್ನು ಸುಲಭವಾಗಿ ಕೊಂಡೊಯ್ಯಬಹುದಾಗಿತ್ತು. ಆದರೆ ಮಹಾಮಾಯಾ ತಾಯಿಯು ಒಂದು ಪವಿತ್ರವಾದ ಹುತ್ತದ ರೂಪದಲ್ಲಿ ದೇವಾಲಯದಲ್ಲಿರುವುದರಿಂದ ಆಕೆಯನ್ನು ಅಲ್ಲಿಂದ ಕದಲಿಸುವುದು ಅಸಾಧ್ಯವಾಗಿತ್ತು. ಇದನ್ನು ಬಗೆಹರಿಸಲು ಭಕ್ತಾದಿಗಳು ದೇವರ ಮುಂದೆ ಪ್ರಶ್ನೆಯನ್ನು ಇಡುತ್ತಾರೆ. ಆಗ ಮಹಾಮಾಯೆಯು ಭಕ್ತಾದಿಗಳು ಒಂದು ತೆಂಗಿನಕಾಯಿಯನ್ನು ತನ್ನ ಸಾನ್ನಿಧ್ಯದಿಂದ ತಮ್ಮ ಜೊತೆ ಕೊಂಡೊಯ್ಯುವಂತೆಯೂ ತಾಯಿಯು ತೆಂಗಿನಕಾಯಿಯಲ್ಲಿ ಅಂತರ್ಧಾನಳಾಗಿ ಭಕ್ತಾದಿಗಳನ್ನು ಹಿಂಬಾಲಿಸುವುದಾಗಿಯೂ ಹೇಳುತ್ತಾಳೆ. ಅಂತೆಯೇ ಭಕ್ತರು ಲಕ್ಷ್ಮೀನಾರಾಯಣ ವಿಗ್ರಹ ಹಾಗೂ ತೆಂಗಿನಕಾಯಿಯ ಜೊತೆಯಲ್ಲಿ ಅಂಕೋಲಾದ ಹನುಮಟ್ಟಕ್ಕೆ ಆಗಮಿಸುತ್ತಾರೆ. ಆಗ ಸಂಜೆಯಾಗಿರುವುದರಿಂದ ಮುಂದೆ ಹೋಗಲಾರದೆ ಆ ರಾತ್ರಿ ಅಲ್ಲೇ ವಿಶ್ರಮಿಸುತ್ತಾರೆ. ಮರುದಿನ ನೋಡಿದಾಗ ಭಕ್ತರಿಗೆ ಆಶ್ಚರ್ಯ ಕಾದಿರುತ್ತದೆ. ತೆಂಗಿನಕಾಯಿಯ ಸುತ್ತಲೂ ಹುತ್ತವೊಂದು ಬೆಳೆದಿರುತ್ತದೆ. ಅದನ್ನೇ ದೇವರ ಆಜ್ಞೆ ಎಂದು ಪರಿಗಣಿಸಿ ಭಕ್ತಾದಿಗಳು ಅದೇ ಜಾಗದಲ್ಲಿ ದೇವಸ್ಥಾನವೊಂದನ್ನು ನಿರ್ಮಿಸುತ್ತಾರೆ. ಈ ದೇವಾಲಯವು 1975ರಲ್ಲಿ ನವೀಕರಣಗೊಂಡಿದೆ. ಈ ದೇವಸ್ಥಾನವು ನೋಡಲು ಬಹು ಸುಂದರವಾಗಿದ್ದು ನೋಡುಗರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಈ ದೇವಸ್ಥಾನದಲ್ಲಿ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಆರ್ಯದುರ್ಗಾ ದೇವಸ್ಥಾನ. ಈ ದೇವಸ್ಥಾನವನ್ನು 300 ವರ್ಷಗಳ ಹಿಂದೆ ಸನ್ಯಾಸಿಯೊಬ್ಬರು ಅಂಕೋಲಾದಲ್ಲಿ ಸ್ಥಾಪಿಸಿದ್ದರೆನ್ನಲಾಗಿದೆ. ಇಂದಿಗೂ ಆ ಸನ್ಯಾಸಿಯ ಸಮಾಧಿಯನ್ನು ದೇವಾಲಯದ ಮುಂಭಾಗದಲ್ಲಿ ನೋಡಬಹುದಾಗಿದೆ. ಅಂಕೋಲಾದ ಇತರ ಆಕರ್ಷಣೆಗಳು: ಕಾತ್ಯಾಯಿನಿ ದೇವಸ್ಥಾನ, ಕುಂಡೋದರಿ ದೇವಾಲಯ, ವೆಂಕಟರಮಣ ದೇವಾಲಯ, ವಿಠೋಬಾ ದೇವಾಲಯ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.